ಕುಮಾರ್ ಇದಕ್ಕೆ ಬಂದು ಓಕೆನಾ ಸರ್? ಏಯ್ ಓಕೆನಾ ಸರ್?
ಸತತವಾಗಿ ನಾವು ಒಂದು ಚಾಮುಂಡೇಶ್ವರಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ 18 ವರ್ಷಗಳ ನಂತರ ಈಗ 18 ವರ್ಷ ಕಳೆದಿದೆ. ಇದು 19ನೇ ವರ್ಷದ ಕಾರ್ಯಕ್ರಮ ಆಗಿದೆ. ಇದು ನಾವೇನು ಮೊದಲಿಗೆ ಎಲ್ಲ ಗೊತ್ತಿರೋ ಹಾಗೆ ಮೊದಲನೇ ಮುಖ್ಯ ರಸ್ತೆಯಲ್ಲಿ ಜೋಡಿ ರಸ್ತೆಯಲ್ಲಿ ಮಾಡ್ತಕ್ಕಂಥ ಸಂಬಂಧೊಂದು ಕೆಲಸ ಆಗಿತ್ತಿದು. ಇದನ್ನು ಮನಗಂಡು ನಾವೇನು ಮಾಡಿದ್ವಿ, ಈಗೊಂದು 4-5 ವರ್ಷದಿಂದ ಡಿಸೈಡ್ ಮಾಡಿ ಇದಕ್ಕೊಂದು ಶಾಶ್ವತ ಒಂದು ನೆರವೇನ ಮಾಡಬೇಕು ಅಂತೇಳಿ ತಾಯಿಗೆ ಕಳೆದ ಈಗ 2ನೇ ವರ್ಷ ಇದು ನಾವು ಮಾಡ್ತಾ ಇರೋದು. ಕಳೆದ ವರ್ಷ ಮಾಡಿ ಈಗ 2ನೇ ವರ್ಷದಲ್ಲಿ ಇದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದೊಂದು ಅದ್ಧೂರಿ ಕಾರ್ಯಕ್ರಮ ಅಂತ ನಾವು ಏನು ಆಸೆ ಪಟ್ಟಿದ್ದೀವಿ, ಆ ತಾಯಿ ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾಳೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಇಲ್ಲಿರ್ತಕ್ಕಂಥ ಅಂಗಡಿಯವರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಎಲ್ಲ ಭಕ್ತಾದಿಗಳು ಇವತ್ತು ಎಲ್ಲರೂ ತಮ್ಮ ಅಪೇಕ್ಷೆಯಂತೆ ಎಲ್ಲರೂ ಬಂದು ಇವತ್ತು ನಮಗೆ ಎಲ್ಲ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಲ್ಲಿಂದ ನಮ್ಮ ದೇವಸ್ಥಾನದಿಂದ ಶುರುವಾಗಿ ಪ್ರಮುಖ ರಸ್ತೆಗಳ ಜೋಡಿ ರಸ್ತೆಯಲ್ಲಿ ಎಲ್ಲ ಕಡೆ ಮೆರವಣಿಗೆ ಮುಖಾಂತರ ಹೋಗಿ ಮತ್ತೆ ವಾಪಸ್ ಇಲ್ಲೇ ಬಂದು ತಾಯಿಯ ಉತ್ಸವ ಮೂರ್ತಿಯನ್ನು ಇಲ್ಲಿ ಕೂರಿಸಿ ನಾಳಿನ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 10ರಿಂದ 12 ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರ್ತದೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ MLA ಶಾಸಕರಾದ GD ದೇವೇಗೌಡರು, GD ಹರೀಶ್ ಗೌಡರು, ಕವೀಶ್ ಗೌಡರು ಮತ್ತು MLC ಆದಂಥ ವಿವೇಕ್ರವರು, ಇನ್ನೂ ಹೆಚ್ಚಿನ ಮತ್ತು ನಮ್ಮ ಸ್ಥಳೀಯ ನಾಯಕರುಗಳಾದಂಥ ನಮ್ಮ ಒಡೆಯರವರು ಕೂಡ ಅವರು ಬರ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸ್ಥಳೀಯ ಸಂಸ್ಥೆಗಳ ಎಲ್ಲ ನಾಯಕರುಗಳು ಬರ್ತಾಯಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಭಕ್ತಾದಿಗಳು ಇವತ್ತು ನಮ್ಮ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಬರ್ತಾಯಿದ್ದಾರೆ. ಇವತ್ತು ನಮ್ಮ ಸುತ್ತಮುತ್ತ ಕೂರ್ಗಳ್ಳಿ ಇರ್ಬೋದು, ಬೆಳವಾಡಿ ಇರ್ಬೋದು, ಇಟ್ಕಲ್ಲು, ವಿಜಯನಗರ, 4 ಸ್ಟೇಜು, ಇದೇ ರೀತಿ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಬರ್ತಕ್ಕಂಥ ಒಂದು ಭಕ್ತಾದಿಗಳ ಒಂದು ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದು 19ನೇ ವರ್ಷದ ಕಾರ್ಯಕ್ರಮ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಅಂದರೆ ನಮ್ಮ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು. ಅವರು ಕೂಡ ಪ್ರತಿದಿನ ಬಂದು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪೂರ್ತಿಯಾಗಿ ಎಲ್ಲ ಸಹಕಾರ ನೀಡಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಅದರಿಂದ ಒಂದು ಪ್ರಮುಖವಾಗಿ ಒಂದು ವಿಶೇಷ ಕಲಾ ತಂಡಗಳಿರ್ಬೋದು. ಇವತ್ತು ಚಂಡೆ ಇದೆ, ಡೊಳ್ಳು ಕುಣಿತ ಇದೆ, ವೀರಗಾಸೆ ಇದೆ, ಕಂಸಾಳೆ ಇದೆ, ಹೀಗೆ ಎಲ್ಲ ಕಲಾ ತಂಡಗಳ ಮುಖಾಂತರ ತಾಯಿಯ ಒಂದು ಆರಾಧನೆ ಮಾಡ್ಕೊಳ್ತಾ ಇದ್ದೀವಿ. ಇದು 19ನೇ ಒಂದು ವರ್ಷದ ಕಾರ್ಯಕ್ರಮದಿಂದ ಇದು ಅದ್ಧೂರಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ತಾಯಿಯ ಪ್ರೇರಣೆ ಮುಖ್ಯ. ಸರ್ ನಾಳೆ ಅನ್ನ ಸಂತರ್ಪಣೆ ಇದೆ. ಪ್ರಸಾದ ವಿನಿಯೋಗ 10ರಿಂದ 12 ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದೆ. ಸಂಜೆ 4 ಗಂಟೆಗೆ ಮಿನಿಮಮ್ ನಾವು ಒಂದು 9:30 10 ಗಂಟೆ ಕೊಡ್ತಾ ಇರ್ತೀವಿ ಬರ್ತಕ್ಕಂಥ ಜನಗಳಿಗೆ. ಮೊದಲಿಗೆ ನಮ್ಮ ಒಂದು ನಿಮಿಷ ಯಾರು ಗಲಾಟೆ ಮಾಡಿಬಿಡಿ. ಮೊದಲಿಗೆ ನಮ್ಮ ಚಾಮುಂಡೇಶ್ವರಿ ಸೇವಾ ಸಮಿತಿಯ ಸದಸ್ಯರುಗಳಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ತಾನೇ ನಮ್ಮ ಸಿದ್ದರಾಜು ಅವರು ಈ ಸಮಿತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು 2023ರಿಂದ ಇಲ್ಲಿವರೆಗೂ 2 ವರ್ಷದಲ್ಲಿ ಯಾರೂ ಮಾಡೋದಕ್ಕಾಗದಂಥ ಸಾಧನೆಯನ್ನು ಮಾಡಿ ಇಡೀ ಬಡಾವಣೆಗೆ ಒಂದು ಶಾಶ್ವತವಾಗಿ ಒಂದು ದೇವಸ್ಥಾನವನ್ನು, ಅಮ್ಮನವರ ದೇವಸ್ಥಾನವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಇದರಿಂದ ಹಲವಾರು ಭಕ್ತಾದಿಗಳು, ಬಡಾವಣೆ ನಿವಾಸಿಗಳು, ಸುತ್ತಮುತ್ತ ಜನಗಳು ಬಂದು ಆಶೀರ್ವಾದ ಪಡ್ಕೊತಾ ಇದ್ದಾರೆ. ಹಲವಾರು ಒಳ್ಳೆ ಕೆಲಸಗಳು ಕೂಡ ಈ ದೇವಿಯ ಅನುಕೃಪೆಯಿಂದ ಆಗ್ತಾಯಿದೆ. ಸ್ವತಂತ್ರವಾಗಿ ಅವರೇ ಬಂದು ಅವ್ರಿಗಾಗಿ ಒಳ್ಳೆ ಕೆಲಸ ಆದಮೇಲೆ ಬಂದು ಅವ್ರು ಏನು ಅರ್ಕೆ ಕಟ್ಕೊಂಡಿರ್ತಾರೆ ಅದನ್ನೆಲ್ಲ ಬಂದು ಇಲ್ಲಿ ಈಡೇರಿಸೋ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ದಾರೆ ಸತತವಾಗಿ. ಪ್ರತಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ವಾಲಂಟ್ರಿಯಾಗಿ ಭಕ್ತಾದಿಗಳು ಮಾಡಿಸ್ತಾರೆ, ದೇವಸ್ಥಾನ ಸಮಿತಿಯಿಂದನೂ ಮಾಡಿಸ್ತಾ ಬರ್ತಾಯಿದ್ದೀವಿ. 2023 ಯಾವಾಗ ದೇವಸ್ಥಾನ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ವಾರಕ್ಕೆ 2 ಸಲ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇಟ್ಕೊಂಡು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಪ್ರೇಟ್ ಬಿಟ್ಟು ಪ್ರತಿ ದಿವಸ ವಾರಕ್ಕೆ 2 ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಒಂದು ದಿವಸನೂ ತಪ್ಪದೆ ಸಮಿತಿ ವತಿಯಿಂದ, ಭಕ್ತಾದಿ ವತಿಗಳಿಂದ ಅಥವಾ ವರ್ತಕರು ಯಾರಾದರೂ ವಹಿಸ್ಕೊಂಡು ಮಾಡ್ಕೊತ ಬರ್ತಿದ್ರು. ಯಾರೂ ಇಲ್ಲದರ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ವತಿಯಿಂದ ನಾವೇ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ದೇವಸ್ಥಾನ ಇಲ್ಲಿವರೆಗೆ ಬರಲಿಕ್ಕೆ ಭಕ್ತಾದಿಗಳು ನೀಡಿರುವಂಥ ದೇಣಿಗೆ, ಬಿಸ್ನೆಸ್ಮನ್ಗಳಿರ್ಬೋದು, ಲೋಕಲ್ ಏಡ್ಸ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಅವರ ಧನುಮಾನ ಧನವನ್ನು ಕೊಟ್ಟು ಈ ಒಂದು ದೇವಸ್ಥಾನ ಇಲ್ಲಿ ಅದ್ಧೂರಿಯಾಗಿ ಬರಲಿಕ್ಕೆ ಸಹಕಾರಿಯಾಗಿದೆ. ಸೊ 19ನೇ ವರ್ಷದ ಕಾರ್ಯಕ್ರಮವನ್ನು ನಾಳೆ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಉತ್ಸವ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಯುತ್ತೆ. ನಾಳೆ 12 ಗಂಟೆಗೆ ಮಹಾಮಂಗಳಾರತಿ ಇರ್ತದೆ. 4 ಗಂಟೆಗೆ ಪ್ರಸಾದ ವಿನಿಯೋಗ ಅಪ್ ಟು ಸಂಜೆ 9-10 ಗಂಟೆ ತನಕ ಆಗ್ತದೆ. ಸೊ ದಯಮಾಡಿ ನಾಳೆನೂ ಕೂಡ ನಮ್ಮ ಪತ್ರಿಕಾ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯಮಾಡಿ ಇದನ್ನೆಲ್ಲ ಒಂದು ಮನದಟ್ಟಾಗೋ ರೀತಿ ಒಂದು ಚಿತ್ರೀಕರಿಸಿ ಒಂದು ಮೈಸೂರು ಜನತೆಗೆ, ಮೈಸೂರಲ್ಲಿ ಪ್ರತ್ಯೇಕವಾಗಿ ಅಂತಲಕ್ಕಿಂತ ಒಂದು ಬಡಾವಣೆಯಲ್ಲಿ ಈ ಥರ ಅತ್ಯುತ್ತಮವಾಗಿ ಒಂದು ದೇವಸ್ಥಾನ ಮೂಡಿ ಬಂದಿರೋ ಕಾರ್ಯಕ್ರಮನ ಜನತೆಗೆ ತಿಳಿಸ್ಬೇಕು ಅಂತೇಳಿ ತಮ್ಮ ಮೂಲಕ ಎಲ್ಲರ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಎಲ್ಲ ಸದಸ್ಯರದೊಂದು ಪಿಕ್ಚರ್ನ ದಯವಿಟ್ಟು ಎಲ್ಲರಿಗೂ ತೋರಿಸಿ, ಯಾಕೆಂದರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇರಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ತಮಗೂ ಕೂಡ ಆಗಮಿಸಿರೋದಕ್ಕೆ ನಾಳೆನೂ ಕೂಡ ದಯವಿಟ್ಟು ಬನ್ನಿ. ಧನ್ಯವಾದಗಳು. ನನ್ನ ವಂದನೆಗಳು. ಪ್ರತಿ ವಾರ ಒಂದೊಂದು ಅಲಂಕಾರ ಮಾಡಿ ಆ ತಾಯಿನ ಮೆರೆಸ್ತಾ ಇದ್ದೀವಿ. ಎಲ್ಲರ ಸಹಕಾರದಿಂದ ಇಲ್ಲಿವರೆಗೂ ಬಂದಿದೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಪದ್ಮ ಸರ್ ನಮಸ್ತೆ.
ನಮ್ಮ ಸಮಿತಿಯವರು ತುಂಬ ಸಪೋರ್ಟ್ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ತುಂಬ ಸಪೋರ್ಟ್ ಇದ್ದಾರೆ. ಎಲ್ಲದಕ್ಕಿಂತ ಎಫೆಕ್ಟಾಗಿ ನೈಟು ಆಗಲು ಅಂತ ಹೇಳ್ದಾನೆ 1 ಗಂಟೆ ರಾತ್ರಿ ಆಗಲಿ 2 ಗಂಟೆ ರಾತ್ರಿ ಆಗಲಿ ಪ್ರತಿಯೊಂದಕ್ಕೂ ಇವತ್ತು ಎಫೆಕ್ಟಾಗಿ ನಮಗೆ ಇವತ್ತು ಒಂದು ಈ ದೇವಸ್ಥಾನ ಆಗಬೇಕು ಅಂದರೆ ನಮ್ಮ ಅಧ್ಯಕ್ಷರು ಸಿದ್ದರಾಜಣ್ಣವರೇ ಕಾರಣ. ಬಟ್ ಎಲ್ಲರೂ ಸಮಿತಿಯವರು ನಾವು ಕಮಿಟಿಯಲ್ಲಿ ಜೊತೆಲಿದ್ದೀವಿ ಅಷ್ಟೇ. ನಾವು ಹಿಂಭಾಗ್ಲಾಗಿ ಇರ್ತೀವಿ, ನಾವು ಕೇಳೋದು ಅಷ್ಟೇ. ಅವರು ಹಿಂಭಾಗ ಇದ್ದೇ ಇರಿ, ನಾನು ಮುಂದೆ ಇರ್ತೀನಿ. ನಾನು ಏನೇ ಬಂದರೂ ನಾನು ನಿಮಗೆ ನಾನೇನು ನಿಮಗೆ ಇದು ಮಾಡಲ್ಲ, ನಾನು ಸಹಕಾರ ಕೊಡ್ತೀನಿ, ನೀವು ಇರಿ ಅಂತ ಹೇಳ್ಬಿಟ್ಟು ಇವತ್ತು ನೈಟು ಅದು ಆಗಲು ಅವ್ರ ಗೇದಿ ಇವತ್ತು ಇಲ್ಲಿವೆಲ್ಲ ತಂದಿರೋದು ಅವರು ತುಂಬ ಇಂಪಾರ್ಟೆಂಟ್ ಸರ್. ನಮಗೆ ಅವರೇ ಕಾರಣ ಸರ್, ನಮ್ಗೆ ತುಂಬ ಇಂಪಾರ್ಟೆಂಟ್. ಎಲ್ಲದಕ್ಕೂ ಒಂದು ನಮ್ಮ ಅಧ್ಯಕ್ಷರು ಕಾರಣ. ಬಟ್ ನಾವುಗಳು ಎಲ್ಲರೂ ಇದ್ದಾರೆ, ನಮ್ಮ ಸಮಿತಿಯವರು ಎಲ್ಲರೂ ಇದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಸಾರ್ವಜನಿಕರು ಎಲ್ಲ ಇದು ಬಡಾವಣೆಗಳು ಇದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಗೆಲ್ಲರಿಗೂ ನಮ್ಮ ಅಧ್ಯಕ್ಷರು ತುಂಬ ಸಮಿತಿನ ಒಗ್ಗಟ್ಟಿಂದ ಕರ್ಕೊಂಡು ಹೋಗ್ತಿರೋದು ನಮ್ಮ ಏನೇ ತಪ್ಪಿದ್ರು ಅವರು ಸರ್. ಈ ದೇವಸ್ಥಾನ ಸ್ಥಾಪನೆ ಆದಾಗ ಸುಮಾರು ಅಡೆತಡೆಗಳು ಬಂತು. ಆದರೆ ಎದೆಗುಂದೆ ಧೈರ್ಯವಾಗಿ ಮುಂದೆ ನಿಂತು ಈ ಮಟ್ಟಿಗೆ ಈ ದೇವಸ್ಥಾನ ನಿರ್ಮಾಣ ಆಗಿದ್ದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಶ್ರೀಮಾನ್ ಸಿದ್ದರಾಜು ಅವರು ಮುಖ್ಯ ಕಾರಣ. ಅವ್ರ ಹಿಂದೆ ಬೇಕಾದ ಜನ ಕೈ ಜೋಡಿಸಿರ್ಬೋದು, ಆದರೆ ಯಾವುದೇ ರೀತಿ ಎದೆಗುಂದದೆ ಮುಂದೆ ಇಟ್ಕೊಂಡು ಬಂದು ಇಲ್ಲಿ ತನಕ ತಂದಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ. ಇಂಪ್ರೂವ್ಮೆಂಟ್ ಆಗೋಕ್ಕೆ ನಮ್ಮ ಸಿದ್ದರಾಜ್ ಅವರೇ ಕಾರಣ. ಸುಮಾರು ಈ ಬಡಾವಣೆ ಒಳಗಡೆ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಕೇಳ್ಕೊಂಡಿದ್ರು, ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ, ಅಲ್ಲಿ ದರ್ಶನ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ತಾಯಿ ಇಲ್ಲೇ ನೆಲೆಸಬೇಕು ಹೌಸಿಂಗ್ ಬೋರ್ಡಲ್ಲಿ ಅಂತೇಳಿ ಸಿದ್ದರಾಜ್ ಅವರು ಮನಸ್ಸಿನ ಅಂತರಾಳದಿಂದ ಬನ ಸಹಾಯದಿಂದ ಏನೇ ಅಡೆತಡೆ ಬಂದಿರ್ತವೆ ಸಿದ್ದರಾಜ್ ಅವರು ಚಾಮುಂಡೇಶ್ವರಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಅವರಿಗೆ ತಾಯಿ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಿಮ್ಮ ಮುಖಾಂತರ ಚಾನಲ್ ಮುಖಾಂತರ ಅವ್ರನ್ನ ಕೇಳ್ಕೊತೀನಿ. ಇನ್ನೊಂದು ದೇವಸ್ಥಾನ ಆಗಬೇಕು ಅವರಿಂದ, ಅದರಿಂದ ನಾವು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಬೇಡಿಕೆ ಇಡ್ತಾ ಇದ್ವಿ.